ವೆಲ್ಕಮ್ ಬ್ಯಾಕ್ ಟು ಹೇಮಾ ಬೇಜಿ ಚಾನಲ್. ಇವತ್ತು ನಾನು ಡಾಬಾ ಸ್ಟೈಲು ಎಗ್ ಬರ್ಜಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಒಂದು ಕಡಾಯಿ ಇಟ್ಬಿಟ್ಟು ಆಯಿಲ್ ಹಾಕ್ಕೊಳ್ತೀನಿ ಫಸ್ಟು. ಸೊ ಅದಾದಮೇಲೆ ಈರುಳ್ಳಿ ಒಂದೆರಡು ಮೀಡಿಯಮ್ ಸೈಜ್ದು ಈರುಳ್ಳಿ ಮತ್ತು ಒಂದೆರಡು ಹಸಿಮೆಣ್ಸಿನ್ಕಾಯಿ ಗ್ರೀನ್ ಕಲರು ಮತ್ತು ಕರ್ಬೇವಿನ ಸೊಪ್ಪು ಇದು ಸಣ್ಣಗೆ ಹೆಚ್ಚಿಟ್ಕೋಬೇಕು. ಅದೇ ಎಣ್ಣೆಗೆ ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಅದನ್ನ ಚೆನ್ನಾಗಿ ಹುರ್ಕೋಬೇಕು. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಅದು ಬೇಗನೆ ಬೇಯುತ್ತೆ. ಸರಿ, ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಅದನ್ನ ಹುರ್ಕೊಂಡ್ಮೇಲೆ ಈಗ ಒಂದು 5 ಮೊಟ್ಟೆ ನಾನು ಒಡೆದು ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ. ನಾವು ಡೈರೆಕ್ಟ್ ಹಾಗೆ ಹಾಕೋಬೋದು, ಬಟ್ ಅದೇನಾಗುತ್ತೆ, ಕೆಲವೊಮ್ಮೆ ಅದು ಮೊಟ್ಟೆ ಸಿಪ್ಪೆ ಬಿದ್ದೋಗುತ್ತೆ ಅದರೊಳಗಡೆ, ಇಲ್ಲಾಂದರೆ ಮೊಟ್ಟೆನೇ ಬಿದ್ದೋಗುತ್ತೆ. ಮೊಟ್ಟೆ ಒಂದೊಂದು ಸಲ ಎಷ್ಟು ಗಲೀಜಿರುತ್ತೆ ತರಬೇಕಾದ್ರೆ, ಒಂದೊಂದು ಫ್ರೆಶ್ ಇರೋಲ್ಲ. ಸೊ ಹಾಗಾಗಿ ಒಂದು ಬೌಲ್ಗೆ ಹಾಕ್ಕೊಂಡು ಅದನ್ನ ಆಮೇಲೆ ನಾನು ಮೊಟ್ಟೆನ ಆ ಕಡೆಗೆ ಹಾಕ್ತೀನಿ. ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಒಂದು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕೋದು, 1-2 ಬೇಕಾದ್ರೆ ಹಾಕೋದು. ನಾನು ಒಂದೇ ಸಾಕು ಇಬ್ಬರಿಗೆ ಅಂದ್ಬಿಟ್ಟು ಒಂದು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಅರಿಶಿನ ಹಾಕ್ಕೊಂಡು ಮತ್ತು ಚಿಲ್ಲಿ ಪೌಡ್ರು, ಗರಂ ಮಸಾಲ, ಪೆಪ್ಪರ್ ಪೌಡ್ರು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಅದು. ಸೊ ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಫ್ರೈ ಆಗಬೇಕಂದ್ರೆ ಅದನ್ನ ನಾವು ಮುಚ್ಚಿ ಇಡಬೇಕಾಗುತ್ತೆ ಸ್ವಲ್ಪ ಹೊತ್ತು. ಮುಚ್ಚಿ ಇಡೋದ್ರಿಂದ ಏನಾಗುತ್ತೆ, ಅದು ಹಬೆಗೆ ಬೇಗನೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದು ಬರುತ್ತೆ. ಸರಿ, ಒಂದು 5 ನಿಮಿಷ ಮುಚ್ಚಿಬಿಟ್ಟು ಮತ್ತೆ ತೆಗೆದ್ಬಿಟ್ಟು ಇನ್ನೊಂದು ಸಲ ನೀಟಾಗಿ ಅದನ್ನೆಲ್ಲ ಇದು ಮಾಡಿ ಮತ್ತೆ ಇನ್ನೊಂದು ಸಲ ಕ್ಲೋಸ್ ಮಾಡಿದೆ. ಸರಿ, ಓಪನ್ ಮಾಡಿದೆ ಫೈನಲ್ಲು. ಅದೆಲ್ಲ ಚೆನ್ನಾಗಾಗಿತ್ತು. ಇವಾಗ ಏನು ಮಾಡ್ಕೋಬೇಕು, ಒಂದು ಬೌಲಿಗೆ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ಈ ಬೌಲಿಗೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತೆ ನಾವೇನು ಮಾಡಬೇಕು, ಅದೇ ಕಡಾಯಿ ಇಟ್ಬಿಟ್ಟು, ಸೊ ಅದೇನಿದೆ ಮೊಟ್ಟೆ, ನಾವು ಒಂದು 5 ಮೊಟ್ಟೆನೆಲ್ಲ ಹಾಕಿಟ್ಕೊಂಡಿದ್ದೀವಿ, ಅದನ್ನು ಈ ಕಡಾಯಿಗೆ ಹಾಗೆ ಸುರಿಬೇಕು. ಹಾಕ್ಬಿಟ್ಟು ಎಲ್ಲ ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಸ್ಲೋಗೆ ಮಿಕ್ಸ್ ಮಾಡಬೇಕು ಸ್ಟಾರ್ಟಿಂಗು. ಆಮೇಲೆ ಸ್ವಲ್ಪ ಐಸ್ ಬಿಟ್ಕೊಡ್ಬೇಕು. ಸ್ಟಾರ್ಟಿಂಗಲ್ಲಿ ಸ್ಲೋ ಇಟ್ಬಿಟ್ಟು ಸಿಮ್ಮಲ್ಲಿ, ಆಮೇಲೆ ಐಸ್ ಬಿಟ್ಕೊಟ್ಟು ಈ ಥರ ಮಾಡಿಕೊಂಡು ಇದಕ್ಕೆ ನಾವು ಏನು ಹುರ್ಕೊಂಡಿರ್ತೀವಿ ಅದನ್ನೆಲ್ಲ ಇದಕ್ಕೆ ಹಾಕೋಬೇಕಾಗತ್ತೆ. ನೋಡಿ, ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಅದ್ರ ಮೇಲೆಲ್ಲ ಕೊತ್ತಂಬರಿಯನ್ನೆಲ್ಲ ಹಾಕಬೇಕಾಗತ್ತೆ. ಸೊ ಇದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೀತಿ ಮಾಡಿಕೊಂಡು ನೋಡಿ, ಈಗ ಆಗಿದೆ. ಒಂದು 2 ನಿಮಿಷ ಇಲ್ಲ 3 ನಿಮಿಷ ಹೀಗೆ ಇಟ್ಟಿದ್ರೆ ಸೊ ಅದ್ರದ್ದು ಇನ್ನೂ ಒಂದು ಆರಾಮ ಇನ್ನೂ ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ. ಸರಿ, ಎಲ್ಲ ಆಯ್ತಲ್ಲ, ಒಂದು ಬೌಲಿಗೆ ಇವಾಗ ಟ್ರಾನ್ಸ್ಫರ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಡಾಬಾಗಳಿಗೆಲ್ಲ ಹೋದರೆ ತುಂಬ ಸ್ಪೈಸಿ ಆಗಿರುತ್ತೆ, ಯಾಕಂದರೆ ಎಲ್ಲ ಮಸಾಲೆಗಳು ಹಾಕಿರ್ತೀವಲ್ಲ, ಅಷ್ಟು ಚೆನ್ನಾಗಿರುತ್ತೆ ನೀಟಾಗಿ. ಸೊ ಇದನ್ನು ನಾವು ಬೇಕಾದ್ರೆ ಚಪಾತಿಗಾದರೂ ತಿನ್ಬೋದು, ಮತ್ತು ಅನ್ನಕ್ಕೂ ಮಿಕ್ಸ್ ಮಾಡಿ ತಿನ್ಬೋದು. ಥ್ಯಾಂಕ್ ಯು ವೆರಿ ಮಚ್ ನೋಡಿದ್ದಕ್ಕೆ. ಈ